ಮೆಟ್ರೋ ದರ ಏರಿಕೆಯ ವಿಚಾರದಲ್ಲಿ ರಾಜ್ಯದವರು ಕೇಂದ್ರದ ಕಡೆಗೆ ಬೆರಳು ಮಾಡ್ತಾರೆ, ಕೇಂದ್ರದವರು ರಾಜ್ಯದ ಕಡೆಗೆ ಬೆರಳು ಮಾಡ್ತಾರೆ. ಇಬ್ಬರ ನಡುವೆ ನಮ್ಗೆ ಇಲ್ವೇ ಇಲ್ಲ ಇದು ಯಾವುದು ದರ ಏರಿಕೆ ಮಾಡೋ ವಿಚಾರ ಅಂತಾರೆ. ದರ ಏರಿಕೆ ವಿಚಾರದಲ್ಲಿ ಈಗ ರಾಜ್ಯ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿದ್ದಾರೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಹೇಳ್ತಾ ಇದ್ದಾರೆ. ನೋ, ಯು ಆರ್ ರಾಂಗ್. ಮೆಟ್ರೋ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು, ಕೇಂದ್ರದಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ದರ ಏರಿಕೆ ಸಮಿತಿ ಇರೋದು ದೆಹಲಿಯಲ್ಲಿ ಅಲ್ಲ, ಕರ್ನಾಟಕದಲ್ಲಿ. ಕರೆಕ್ಟು, ಆ ಸಮಿತಿ ಇರೋದಿಲ್ಲೇ. ದರ ಏರಿಕೆ ನಾವು ಮಾಡಿದ್ದೇವೆ ಅನ್ನೋದು ತಪ್ಪು, ಅದು ಕರೆಕ್ಟೇ. ಬಟ್ ಇಲ್ಲಿ ಬಡವ ಆಗ್ತಾ ಇರೋದು ಜನಸಾಮಾನ್ಯ. ಅದಕ್ಕಿರುವಂಥದ್ದು ಏನು ನಿಯಮ ಅಂತಂದರೆ, BMRCL ಅವರು ಲೆಟ್ರ್ ಬರೀತಾರೆ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಅದನ್ನು ಶಿಫಾರಸು ಮಾಡುತ್ತೆ. ರಾಜ್ಯ ಸರ್ಕಾರ ಲೆಟ್ರ್ ತೋರಿಸಿ ಎಷ್ಟು ಬರೆದಿದ್ದೀರಾ? Metro, I'm not talking about blame game. I'm just telling you the facts. Facts are the responsibility lies with the state government, like K-Ride. For Metro also, the responsibility lies with the state government. The state government is, and this is not just in Karnataka. It is true in the case of Delhi, it's true in the case of Chennai, in case of Telangana, in case of Mumbai. Every place, the metro projects are basically governed by the state government. ಇನ್ನು ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಗಂಡ ಹೆಂಡತಿ ನಡುವೆ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಈಗ ಇಬ್ಬರ ನಡುವೆ ಈಗ ರಾಜ್ಯದ ಜನತೆ ಒದ್ದಾಡುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ, ರಾಜ್ಯ ಮತ್ತು ಕೇಂದ್ರದ ನಡುವೆ. ನಿಜವಾಗಿ ಇರುವಂಥ ಬೆಳವಣಿಗೆ ಏನು ಇದರಲ್ಲಿ ಅಂತ, ಯಾರ ಜವಾಬ್ದಾರಿ ಇದರಲ್ಲಿ ಅಂತ? ಅರುಣ್, ಈಗಾಗಲೇ ದರ ಏರಿಕೆ 100% ಮಾಡಿ ನಂತರ ಮೂಗಿಗೆ ತುಪ್ಪ ಸವರೋ ತರ ಒಂದ್ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೆ. ಅದು ಸಾರ್ವಜನಿಕರಿಗೆ ಅದು ಕೂಡ ಒಂದ್ ರೀತಿಯಲ್ಲಿ ಇಷ್ಟ ಆಗಿಲ್ಲ. ಸಾರ್ವಜನಿಕರು ದರ ಏರಿಕೆಗೆ ಆಕ್ರೋಶವನ್ನ ಮುಂದುವರಿಸಿದ್ದಾರೆ. ಈ ಮಧ್ಯೆ ದರ ಏರಿಕೆ ಮಾಡಿದ್ರು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಶಿಫಾರಸು ಅನ್ನುವಂತ ವಿಚಾರ ಜಟಾಪಟಿ ಏನಿದೆ ಅದು ಇನ್ನೂ ಕೂಡ ಮುಂದುವರೆದಿದೆ. ಈಗ ಮುಖ್ಯಮಂತ್ರಿಗಳು ದರ ಏರಿಕೆಗೆ ಕಡಿಮೆ ಮಾಡಿ ಅನ್ನುವಂತಹ ಸೂಚನೆ ಕೊಟ್ಟಿದ್ವಿ ಅಂತ ಮೊನ್ನೆ ಹೇಳಿದ್ರು. ಅದರಂತೆ ಸುದ್ದಿಗೋಷ್ಠಿ ಮಾಡಿ ಸ್ವಲ್ಪ ಮಟ್ಟಿಗೆ ದರ ಏರಿಕೆನೆ ಕಡಿಮೆ ಮಾಡಿದೆ. ಆದ್ರೆ ರಾಜ್ಯ ಬಿಜೆಪಿ ಸಂಸದರು ರಾಜ್ಯ ಸರ್ಕಾರವೇ ಕಾರಣ ಅನ್ನುವಂತಹ ವಾದವನ್ನ ಮುಂದಿಡ್ತಾ ಇದ್ರು. ಇವತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೂಡ ರಾಜ್ಯಕ್ಕೆ ಬಂದಿದ್ರು, ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಿದ್ರು. ಅವ್ರಿಗೂ ಕೂಡ ಈ ಒಂದು ಪ್ರಶ್ನೆಯನ್ನ ನಾವು ಕೇಳಿದಾಗ ರಾಜ್ಯ ಸರ್ಕಾರವೇ ಮೆಟ್ರೋ ಸಂಬಂಧಪಟ್ಟಂತಹ ಎಲ್ಲಾ ಹೊಣೆಯನ್ನು ಕೂಡ ಹೊತ್ಕೋಬೇಕು, ದರ ಏರಿಕೆಗೂ ಕೂಡ ಸಹಜವಾಗಿ ರಾಜ್ಯ ಸರ್ಕಾರವೇ ಕಾರಣ ಆಗುತ್ತೆ, ದರ ಏರಿಕೆ ಸಮಿತಿ ಇರುವಂತದ್ದು ದೆಹಲಿಯಲ್ಲ ರಾಜ್ಯದಲ್ಲಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಎಲ್ಲೊಂದ್ ಕಡೆ ದರ ಏರಿಕೆಗೆ ರಾಜ್ಯ ಸರ್ಕಾರವೇ ಕಾರಣ ಅನ್ನುವಂತಹ ಸಮಜಾಯಿಷಿಯನ್ನು ಕೂಡ ರೈಲ್ವೆ ಸಚಿವರು ಕೊಟ್ಟಿದ್ದಾರೆ. ಇದು ಬಿಜೆಪಿ ಸಂಸದರೇನು ಆರೋಪ ಮಾಡ್ತಿದ್ರು ಅದಕ್ಕೆ ಒಂದ್ ರೀತಿಯಲ್ಲಿ ಪುಷ್ಟಿ ಕೊಟ್ಟಂತಾಗಿದೆ. ಈಗ ಒಂದ್ ರೀತಿಯಲ್ಲಿ ದರ ಏರಿಕೆ ಜಟಾಪಟಿ ಮುಂದುವರೆದಿದೆ. ದರ ಕಡಿಮೆ ಆದಾಗ ಮೋದಿ ಅವರು ಹೇಳಿದ್ರು ದರ ಕಡಿಮೆ ಮಾಡೋದಕ್ಕೆ, ಅಂದ್ರೆ ದರ ಏರಿಕೆ ಮಾಡಬಾರ್ದು ಅನ್ನುವಂತ ವಿಚಾರವನ್ನ PC ಮೋಹನ್ ಅವರು ಹಂಚ್ಕೊಂಡ್ರು. ಆದ್ರೆ ದರ ಏರಿಕೆ ಆದ ನಂತರ ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇಲ್ಲ, ಅದು ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ದಾರೆ. ಒಂದ್ ಲೆಕ್ಕದಲ್ಲಿ ಈಗ ಇರುವಂತಹ ಸಹಭಾಗಿತ್ವ ಒಪ್ಪಂದ ಏನಿದೆ ಅದರಂತೆ ಯೋಜನೆ ಸಂಬಂಧಪಟ್ಟಂತೆ ಏನೆಲ್ಲ ಅನುದಾನ ಬರಬೇಕು ಎರಡು ಸರ್ಕಾರಗಳಿಂದಲೂ ಕೂಡ ಬರುತ್ತೆ. ಆದ್ರೆ ದರ ಏರಿಕೆ ಇತರೆ ಏನ್ ತೀರ್ಮಾನಗಳು ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದಾವೆ. ಅಂದ್ರೆ ಆಡಳಿತಾತ್ಮಕ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮೂಗು ತೂರ್ಸಲ್ಲ, ಅದು ರಾಜ್ಯ ಸರ್ಕಾರ. ಯಾಕೆಂದ್ರೆ ಮೆಟ್ರೋ ಓಡ್ತಾ ಇರೋದು ರಾಜ್ಯದಲ್ಲಿ, ಬೆಂಗಳೂರಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರವೇ ಹೊಣೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಿದ್ದಾವೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.